ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವೀಗ ಹೇಳ್ತಾ ಇರುವ ಈ ವ್ಯಕ್ತಿಯ ಕತೆ ನಿಮ್ಮಲ್ಲಿ ಸ್ಫೂರ್ತಿಯ ಬೆಂಕಿ ಹೊತ್ತಿಸುತ್ತೆ, ಸಾಧನೆ ಮಾಡಬೇಕು ಅನ್ನುವ ಜಿದ್ದಿನ ಕಿಡಿ ಹೊತ್ತಿಸುತ್ತೆ. ಆತನ ಹೆಸರು ಮೈಕಲ್ ಫೆಲ್ಪ್ಸ್. ಭೂಮಿಯ ಇತಿಹಾಸದಲ್ಲಿ ಯಾವುದೇ ಗೇಮ್ ಇರಲಿ, ಯಾವುದೇ ವರ್ಷ ಆಗಿರಲಿ, ಯಾವುದೇ ದೇಶದಲ್ಲಿ ಆಗಿರಲಿ, ಇವನಿಗಿಂತ ಹೆಚ್ಚು ಗೋಲ್ಡ್ ಮೆಡಲ್ ಗೆಲ್ಲಲು ಇಲ್ಲಿವರೆಗೆ ಯಾರಿಗೂ ಸಾಧ್ಯವಾಗಿಲ್ಲ. ಮುಂದೆ ಸಾಧ್ಯವಾಗೋದು ಕೂಡ ಕಷ್ಟ. ಈತ 7ನೇ ವರ್ಷದವನಾಗಿದ್ದಾಗಲೇ ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಶುರು ಮಾಡ್ತಾನೆ. ಈತ ಚಿಕ್ಕಂದಿನಿಂದಲೇ ಸ್ವಿಮ್ಮಿಂಗ್ ನಲ್ಲಿ ಅದೆಷ್ಟು ಎಕ್ಸ್ಪರ್ಟ್ ಆಗ್ತಾನೆ ಅಂದ್ರೆ 10ನೇ ವಯಸ್ಸಿನಲ್ಲೇ ನ್ಯಾಷನಲ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿಬಿಡ್ತಾನೆ. 12ನೇ ವಯಸ್ಸಿನಲ್ಲಿ ತಾನೇ ಮಾಡಿದ ದಾಖಲೆಯನ್ನ ಮುರಿದು ಮತ್ತೊಂದು ದಾಖಲೆ ಮಾಡ್ತಾನೆ. ಈ ವಿಚಾರ ಕೇಳಿದ್ರೆ ನಿಮ್ಗೆ ಶಾಕ್ ಆಗಬಹುದು. ಈತ 15ನೇ ವಯಸ್ಸಿನಲ್ಲೇ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಈಜಿದ್ದ. ಶಾಲೆಯಲ್ಲಿರುವಾಗಲೇ ಒಲಿಂಪಿಕ್ಸ್ಗೆ ಆಯ್ಕೆಯಾದ ಅಮೆರಿಕಾದ ಮೊಟ್ಟ ಮೊದಲ ಹುಡುಗ ಈತ. ಮತ್ತೆ ಆತ ಎಂದಿಗೂ ಕೂಡ ಹಿಂದೆ ನೋಡೋದಿಲ್ಲ. ಸಿಂಪಲ್ ಆಗಿ ಮೊದಲಿಗೆ ಹೇಳಿಬಿಡ್ತೀವಿ, ಈತ ಭಾಗವಹಿಸಿದ್ದ 4 ಒಲಿಂಪಿಕ್ಸ್ ನಲ್ಲಿ ಗೆದ್ದಿದ್ದು ಬರೋಬ್ಬರಿ 28 ಮೆಡಲ್. ಇದನ್ನ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಭಾರತ ತನ್ನ ಒಟ್ಟು 25 ಒಲಿಂಪಿಕ್ಸ್ ಇತಿಹಾಸದಲ್ಲಿ ಇಲ್ಲಿವರೆಗೆ ಕೇವಲ 41 ಮೆಡಲ್ಗಳನ್ನ ಮಾತ್ರ ಗೆದ್ದಿದೆ. ಅದರಲ್ಲಿ ಕೇವಲ 10 ಗೋಲ್ಡ್ ಮೆಡಲ್ಗಳನ್ನ ಭಾರತೀಯರು ಗೆದ್ದಿದ್ದಾರೆ. ಆದ್ರೆ ಈತ ಒಬ್ಬನೇ 25 ಗೋಲ್ಡ್ ಮೆಡಲ್ ಗೆದ್ದಿದ್ದಾನೆ. ಮೈಕಲ್ ಫೆಲ್ಪ್ಸ್ ಹುಟ್ಟಿದ್ದು 1985ರಲ್ಲಿ ಅಮೆರಿಕಾದ ಬಾಲ್ಟಿಮೋರಾದಲ್ಲಿ. 2004, 2008, 2012, 2016ರ ಒಲಿಂಪಿಕ್ಸ್ಗಳಲ್ಲಿ ಅತಿ ಹೆಚ್ಚು ಗೋಲ್ಡ್ ಮೆಡಲ್ ಪಡೆದ ಭೂಮಿಯ ಏಕೈಕ ಮನುಷ್ಯ ಈತ. 1972ರಲ್ಲಿ ಮಾರ್ಕ್ ಸ್ಪಿಟ್ಸ್ ಎಂಬಾತ ಒಂದು ವಿಶ್ವ ದಾಖಲೆ ಮಾಡ್ತಾರೆ. ಸ್ವಿಮ್ಮಿಂಗ್ ನ ವಿಭಾಗದಲ್ಲಿ 7 ಗೋಲ್ಡ್ ಮೆಡಲ್ಗಳನ್ನ ಈತ ಗೆದ್ದಿದ್ದ. ಒಂದೇ ಒಲಿಂಪಿಕ್ಸ್ ನಲ್ಲಿ ಒಬ್ಬ ಕ್ರೀಡಾಪಟು ಇಷ್ಟೊಂದು ಗೋಲ್ಡ್ ಮೆಡಲ್ ಗೆಲ್ಲೋದು ಅಂದ್ರೆ ಅದೊಂದು ಪವಾಡ. ಎಲ್ಲರೂ ಅಂದ್ಕೊಂಡಿದ್ರು ಈ ದಾಖಲೆಯನ್ನ ಇನ್ನು ಯಾರಿಂದಲೂ ಕೂಡ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಮೈಕಲ್ ಫೆಲ್ಪ್ಸ್ಗೆ ಅದೇನಾಯ್ತೋ ಗೊತ್ತಿಲ್ಲ, ಅದೇನೋ ಹುಚ್ಚುತನವೋ ಏನೋ ಗೊತ್ತಿಲ್ಲ, ಈ ದಾಖಲೆಯನ್ನ ನಾನು ಬ್ರೇಕ್ ಮಾಡ್ತೇನೆ ಅಂತ ಹೇಳಿಬಿಟ್ಟಿದ್ದ. ಅದು ಕೂಡ ಓಪನ್ ಆಗಿಯೇ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದ. ಈ ಹುಡುಗ ನೀಡಿದ ಇದೊಂದು ಹೇಳಿಕೆ ಕ್ರೀಡಾಲೋಕದಲ್ಲಿ ಬೀರು ಗಾಳಿಯನ್ನೇ ಎಬ್ಬಿಸುತ್ತೆ. ಈತ ಹೀಗೆ ಹೇಳಿಕೆ ನೀಡಿದ ಕೂಡಲೇ ಅಮೆರಿಕದಾದ್ಯಂತ ಚರ್ಚೆಗಳಾಗೋದಕ್ಕೆ ಶುರುವಾಗ್ತಾವೆ. ಎಲ್ಲಿಯ ಸ್ಪಿಟ್ಸ್, ಅದೆಲ್ಲಿಯ ಫೆಲ್ಪ್ಸ್? ಎಳೆಯ ವಯಸ್ಸಿನ ಹುಡುಗಾಟಿಕೆಯಲ್ಲಿ ಈ ರೀತಿ ಹೇಳಿದ್ದಾನೆ ಅಂತ ಹಂಗಿಸೋದಕ್ಕೆ ಶುರು ಮಾಡಿದ್ರು. ಕೆಲವರಂತೂ ಈ ಹುಡುಗನಿಗೆ ತಲೆ ಸರಿ ಇಲ್ಲ ಅಂತ ನಗೋದಕ್ಕೆ ಶುರು ಮಾಡಿಬಿಟ್ರು. ಒಲಿಂಪಿಕ್ಸ್ ನಲ್ಲಿ ಇರುವ 8 ಪ್ರಕಾರಗಳ ಈಜಿನಲ್ಲಿ ಇಷ್ಟೂ ಪಂದ್ಯಗಳಲ್ಲಿ ಚಿನ್ನದ ಪದಕಗಳನ್ನ ಗೆಲ್ಲೋದು ಅಂದ್ರೆ ಸುಮ್ಮನೆನಾ ಹೇಳಿ? ಅದನ್ನ ಯೋಚನೆ ಮಾಡೋದಕ್ಕೆ ಕೂಡ ಸಾಧ್ಯನಾ? 20ರ ಹರೆಯದ ಹುಡುಗನೊಬ್ಬ ಒಮ್ಮೆಗೆ 8 ಚಿನ್ನದ ಪದಕಗಳನ್ನ ಗೆಲ್ಲುತ್ತೇನೆ ಅಂದ್ರೆ ಎಂತವರು ಕೂಡ ಹೀಗೆ ಹೇಳ್ತಾರೆ ಬಿಡಿ. ಆದ್ರೆ ಜನರ ಮಾತಿಗೆ ಜಗತ್ತೇನ್ ಹೇಳ್ತಾ ಇದೆ ಅನ್ನೋದಕ್ಕೆ ಮೈಕಲ್ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಜನರು ಇವನನ್ನ ನೋಡಿ ನಗುವಾಗ, ಹಂಗಿಸುವಾಗ ಆತನ ದೇಹದಲ್ಲಿ ಸ್ಫೂರ್ತಿಯ ಕಿಡಿ ಧಗ ಧಗನೆ ಹೊತ್ತಿ ಉರಿತಾ ಇತ್ತು. ಜನರ ಕೊಂಕು ಮಾತುಗಳೇ ನನ್ನ ದೇಹಕ್ಕೆ ಪೆಟ್ರೋಲ್ ರೀತಿ ಇಂಧನ ತರ ಕೆಲಸ ಮಾಡುತ್ತಿದೆ ಅಂತ ಆತ ಅಂದುಕೊಳ್ತಾನೆ. ಪ್ರತಿಯೊಂದು ಮಾತುಗಳು ಕೂಡ ಆತನ ಛಲವನ್ನ ಹೆಚ್ಚು ಮಾಡ್ತಿತ್ತು. ಆತ ಜನರ ಮಾತಿನ ಹಿಂದೆ ಬೀಳದೆ ಗುರಿಯ ಹಿಂದೆ ಬಿದ್ದಿದ್ದ. ಹಾಗಂತ ಈತ ತನ್ನ 20ನೇ ವಯಸ್ಸಿಗೆ ಸಾಮಾನ್ಯ ಸಾಧನೆ ಮಾಡಿರಲಿಲ್ಲ. 2004ರಲ್ಲಿ ಒಲಿಂಪಿಕ್ಸ್ ನಲ್ಲಿ ಈತ ಬರೋಬ್ಬರಿ 6 ಗೋಲ್ಡ್ ಮೆಡಲ್ ಗೆದ್ದಿದ್ದ. ಇದೇ 6 ಗೋಲ್ಡ್ ಮೆಡಲ್ಗಳು ಆತನ 8 ಚಿನ್ನದ ಪದಕದ ಜಿದ್ದಿಗೆ ಕಾರಣವಾಗಿತ್ತು. 6 ಗೋಲ್ಡ್ ಮೆಡಲ್ ಗೆದ್ದವನಿಗೆ 8 ಗೋಲ್ಡ್ ಮೆಡಲ್ ಗೆಲ್ಲೋದು ತುಂಬಾ ದೂರದ ಮಾತಾಗಿರಲಿಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಹಿಂದೆ ದಾಖಲೆ ಮಾಡಿದ್ದ ಸ್ಪಿಟ್ಸ್ ದಿನಕ್ಕೆ 8 ಗಂಟೆ ಅಭ್ಯಾಸ ಮಾಡ್ತಾ ಇದ್ರು. ಈತ 12 ಗಂಟೆ ಈಜೋದಕ್ಕೆ ಶುರು ಮಾಡಿದ್ದ. ಜಿದ್ದು ಅಂದ್ರೆ ಇದಲ್ವಾ? ಇಷ್ಟೆಲ್ಲ ಆದ್ರೂ ಈತನ ಬಗ್ಗೆ ಜನ ತಮಾಷೆ ಮಾಡ್ತಾ ಇದ್ರು. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಒಂದು ದುರ್ಘಟನೆ ಸಂಭವಿಸಿ ಬಿಡುತ್ತೆ. ವಿಧಿಯಾಟ ಬೇರೆನೆ ಇರುತ್ತೆ ಅಂತಾರಲ್ಲ, ಹಾಗೆ 2008 ಬೀಜಿಂಗ್ ಒಲಿಂಪಿಕ್ಸ್ಗೆ ಇನ್ನೇನು 1 ವರ್ಷ ಮಾತ್ರ ಬಾಕಿ ಇರಬೇಕಾದ್ರೆ ಒಂದು ಆಕ್ಸಿಡೆಂಟ್ ನಲ್ಲಿ ಮೈಕಲ್ ಬಲಗೈಯ ಮೂಳೆ ಮುರಿದು ಹೋಗುತ್ತೆ. ಚಿಕಿತ್ಸೆ ನೀಡಿದ ಡಾಕ್ಟರ್ ಹೇಳಿದ್ದು ಒಂದೇ ಮಾತು, ನೀವು ಮುಂದಿನ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ 1 ವರ್ಷ ಕೈಯನ್ನ ಉಪಯೋಗಿಸಲೇಬಾರದು ಅಂತ ಡಾಕ್ಟರ್ ಎಚ್ಚರಿಕೆ ಕೊಟ್ಟು ಬಿಡ್ತಾರೆ. ಆಗ ಮೈಕಲ್ನ ತಲೆ ಕೆಟ್ಟು ಹೋಗುತ್ತೆ. ನಾನು ಮೊದಲೇ ಅನೌನ್ಸ್ ಮಾಡಿ ಆಗಿದೆ, ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ 8 ಗೋಲ್ಡ್ ಮೆಡಲ್ ಗೆಲ್ಲಬೇಕು.
ಕೈ ಉಪಯೋಗಿಸಬಾರದು ಅಂದ್ರೆ ಹೇಗೆ ಅಂತಾನೆ. ಇದೆಲ್ಲ ಆಗಲ್ಲ, ಅದೇನೇ ಆದ್ರೂ ನಾನು ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗೇ ಆಗ್ತೇನೆ ಅಂತ ಆತ ಹಠಕ್ ಬೀಳ್ತಾನೆ. ಸಂಬಂಧಿಗಳು, ಸ್ನೇಹಿತರು ಬುದ್ಧಿವಾದ ಹೇಳೋದಕ್ಕೆ ಶುರು ಮಾಡ್ತಾರೆ. ನಿನ್ನ ಕೈ ಚೆನ್ನಾಗಿದ್ರೆ ಮುಂದಿನ ಬಾರಿಯ ಒಲಿಂಪಿಕ್ಸ್ನಲ್ಲಿ ಈಜ್ಬೋದಪ್ಪ, ಸುಮ್ಮನೆ ಡಾಕ್ಟರ್ ಹೇಳುವ ಮಾತನ್ನ ಕೇಳು ಅಂತ ಹೇಳ್ತಾರೆ. ಆದರೆ ಇಟ್ಟ ಹೆಜ್ಜೆಯನ್ನ ಹಿಂದಿಡುವ ಜಾಯಮಾನ ಈತನದ್ದು ಅಲ್ವೇ ಅಲ್ಲ. ಇಷ್ಟಾಗುವ ಹೊತ್ತಿಗೆ ಮೈಕಲ್ ತಲೆಯಲ್ಲಿ ಒಂದು ವಿಚಾರ ಬರುತ್ತೆ. ತನ್ನ ಬಳಿ ಏನ್ ಇಲ್ವೋ ಅದರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು, ಏನ್ ಇದೆಯೋ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಕೈ ಹೋದ್ರೆ ಏನಾಯ್ತಂತೆ, ಕಾಲಿದೆಯಲ್ಲ, ಡಾಕ್ಟರ್ ಕೈ ಉಪಯೋಗ ಮಾಡಬೇಡ ಅಂತ ಹೇಳಿದ್ದಾರೆ, ಆದರೆ ಕಾಲು ಉಪಯೋಗಿಸಬೇಡ ಅಂತ ಎಲ್ಲೂ ಹೇಳಿಲ್ಲ ಅಂತ ಆತ ಮರುದಿನದಿಂದಲೇ ಪ್ರಾಕ್ಟೀಸ್ ಶುರು ಮಾಡ್ತಾನೆ. ತನ್ನ ನ್ಯೂನ್ಯತೆಯನ್ನೇ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾನೆ. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾನೆ. ಕಾಲಿನ ವೇಗವನ್ನ ಹೆಚ್ಚಿಸ್ತಾನೆ. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾನೆ. ಕಾಲಿನಲ್ಲೇ ಸ್ವಿಮ್ಮಿಂಗ್ ಮಾಡ್ತಾನೆ. ಅದ್ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದ ಅಂದ್ರೆ, ಈತ ಇನ್ನೇನು ಸಂಪೂರ್ಣವಾಗಿ ರಿಕವರಿ ಆಗಬೇಕು ಅನ್ನುವಷ್ಟರಲ್ಲಿ ಈತನ ಕಾಲಿನ ಸ್ಪೀಡನ್ನ ಕೂಡ ಯಾರಿಂದಲೂ ಮ್ಯಾಚ್ ಮಾಡೋದಕ್ಕೆ ಸಾಧ್ಯವಿರಲಿಲ್ಲ ಅನ್ನುವ ರೀತಿಯಲ್ಲಿ ಈತ ಈಜುಕೊಳದಲ್ಲಿ ಈಜ್ತಾ ಇದ್ದ. ಇಷ್ಟರಲ್ಲೇ 2008ರ ಬೀಜಿಂಗ್ನ ಒಲಿಂಪಿಕ್ಸ್ ಬಂದೇ ಬಿಡುತ್ತೆ. ಕೈಯಲ್ಲಿ ಸಂಪೂರ್ಣವಾಗಿ ಬಡಿದು ಪ್ರಾಕ್ಟೀಸ್ ಮಾಡೋದಕ್ಕೆ ಇವನಿಗೆ ಕಾಲಾವಕಾಶವೇ ಸಿಗೋದಿಲ್ಲ. ಆದ್ರೆ 2008ರ ಒಲಿಂಪಿಕ್ಸ್ನಲ್ಲಿ ಮ್ಯಾಜಿಕ್ಕೇ ನಡೆದು ಹೋಗುತ್ತೆ. ಯಾವುದನ್ನ ಜಗತ್ತು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿತ್ತು ಅದು ಸಾಧ್ಯವಾಗ್ಬಿಡುತ್ತೆ. ಮೈಕಲ್ ಫೆಲ್ಪ್ಸ್ ಒಂದಾದ ನಂತರ ಒಂದು ಗೋಲ್ಡ್ ಮೆಡಲ್ಗಳನ್ನ ಗೆಲ್ತಾನೆ ಹೋಗ್ತಾನೆ. ಕೈ ಮುರಿದುಕೊಂಡಿದ್ರು ಈತನ ವೇಗಕ್ಕೆ ಸರಿಸಾಟಿ ಯಾರು ಕೂಡ ಇರಲಿಲ್ಲ. ಎಲ್ಲಿವರೆಗೆ ಅಂದ್ರೆ 7 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದು ಬಿಡ್ತಾನೆ. ತಮಾಷೆ ಮಾಡಿದವರು ಕಣ್ಣರಳಿಸಿ ನೋಡ್ತಿದ್ರು. ಕೊಂಕು ಮಾತನಾಡಿದವರು ಶಭಾಷ್ ಅಂತ ಚಪ್ಪಾಳೆ ಹೊಡಿತಾ ಇದ್ರು. ಆದರೆ ಇಲ್ಲಿಗೆ ಕತೆ ಮುಗಿಯೋದಿಲ್ಲ. ಈತ ಅಂದುಕೊಂಡಿದ್ದನ್ನ ಸಾಧಿಸಬೇಕು, ಹೇಳಿದ್ದನ್ನ ಮಾಡಿ ತೋರಿಸಬೇಕು ಅಂದ್ರೆ ಇನ್ನು ಒಂದು ಗೋಲ್ಡ್ ಮೆಡಲ್ ಬೇಕಿತ್ತು. ಅದಕ್ಕಿನ್ನೂ ಕೂಡ ಒಂದು ವಿಭಾಗ ಇತ್ತು. ಅದು 200 ಮೀಟರ್ ಬಟರ್ಫ್ಲೈ ರೇಸ್. ಈ ರೇಸ್ ಶುರುವಾದಾಗ ವಿಧಿ ಚಲದಂಕ ಮಲ್ಲನ ಜೀವನದಲ್ಲಿ ಮತ್ತೊಂದು ಆಟ ಆಡುತ್ತೆ. ಈಜು ಕೊಳಕ್ ಹಾರಬೇಕಾದ್ರೆ ಆತನ ಕಣ್ಣಿಗೆ ಧರಿಸಿದ್ದ ಗ್ಲಾಸ್ ಕ್ರ್ಯಾಕ್ ಆಗುತ್ತೆ. ಗ್ಲಾಸ್ ಕ್ರ್ಯಾಕ್ ಆಗಿದ್ರಿಂದ ಮೈಕಲ್ಗೆ ಏನೇನು ಕಾಣಿಸೋದಿಲ್ಲ. ಗ್ಲಾಸ್ ಕ್ರ್ಯಾಕ್ ಆಗಿದ್ರಿಂದ ನೀರು ಒಮ್ಮೆಲೆ ಕಣ್ಣೊಳಗೆ ರಭಸವಾಗಿ ನುಸುಳತೊಡಗಿತ್ತು. ಆದರೆ ಈಜುತ್ತಿದ್ದವನ ಹೆಸರು ಮೈಕಲ್ ಫೆಲ್ಪ್ಸ್. ಮುರಿದ ಕೈಯಲ್ಲೇ ಈಜಿ ಚಿನ್ನವನ್ನ ಗೆದ್ದವನಿಗೆ ಕಣ್ಣಿಗೆ ಉರಿಕೊಡುವ ನೀರು ಅದ್ಯಾವ ಲೆಕ್ಕ. ರೇಸ್ ಶುರುವಾಗಿದೆ, ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲುವ ಹಾಗಿಲ್ಲ. ಆದರೆ ಏನು ಕಾಣ್ತಾ ಇಲ್ಲ. ಆಗ ಆತ ಮಾಡಿದ್ದ ಪ್ರಾಕ್ಟೀಸ್ ಆತನ ಸಹಾಯಕ್ಕೆ ಬರುತ್ತೆ. ಎಷ್ಟು ಸಲ ಕಾಲು ಬಡಿದ್ರೆ, ಎಷ್ಟು ಸಲ ಕೈ ಬಡಿದ್ರೆ ಮತ್ತೊಂದು ತುದಿಯನ್ನ ಮುಟ್ತೀನಿ ಅನ್ನೋದು ಆತನಿಗೆ ಪರ್ಫೆಕ್ಟ್ ಆಗಿಯೇ ಗೊತ್ತಿತ್ತು. ಅದೇ ಲೆಕ್ಕಾಚಾರದಲ್ಲಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಈಜ್ತಾನೆ. ಆತನಿಗೆ ಈ ಸಮಯದಲ್ಲೂ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಒಂದೇ ಒಂದು ಗುರಿ, ಇದರಲ್ಲೂ ಗೋಲ್ಡ್ ಮೆಡಲ್ ಗೆಲ್ಲಬೇಕು. ನನ್ನನ್ನು ಅಣಕಿಸಿದವರು ನನ್ನ ಕೊರಳಲ್ಲಿ 8 ಗೋಲ್ಡ್ ಮೆಡಲ್ ಅನ್ನ ನೋಡಬೇಕು. ಇದೇ ಆತನ ಮನಸ್ಸಿನಲ್ಲಿ ಓಡ್ತಾ ಇದ್ದಿದ್ದು. ಹೀಗೆ ಯೋಚಿಸಿಕೊಂಡೇ ಮೈಕಲ್ ಫಿನಿಶ್ ಲೈನ್ ತಲುಪ್ತಾನೆ. ಕತ್ತು ಮೇಲೆತ್ತಿ ನೋಡ್ತಾನೆ. ಸಿಳ್ಳೆ ಕೇಕೆಗಳ ಮಧ್ಯೆ ಎತ್ತರದಲ್ಲಿ ಜಗ ಮಗಿಸ್ತಾ ಇದ್ದ ಸ್ಕೋರ್ ಬೋರ್ಡ್ನತ್ತ ತಿರುಗ್ತಾನೆ. ಆ ಸ್ಕೋರ್ ಬೋರ್ಡ್ನಲ್ಲಿ ಆತನ ಹೆಸರಿನ ಮುಂದೆ WR ಅನ್ನುವಂತ ಅಕ್ಷರಗಳು ಮಿನುಗ್ತಾ ಇರ್ತಾವೆ. ಅಂದ್ರೆ ವರ್ಲ್ಡ್ ರೆಕಾರ್ಡ್ ಅಂತ ಅರ್ಥ. ಆತ ವಿಶ್ವ ದಾಖಲೆ ಮಾಡಿದ್ದ. ಆತನಿಗೆ ಒಂದು ಕ್ಷಣ ನಂಬೋದಕ್ಕೆ ಸಾಧ್ಯವಾಗಿರಲಿಲ್ಲ. ಕಣ್ಣುಗಳು ಮಂದವಾಗಿ ಕಾಣ್ತಾ ಇತ್ತು. ಆತನಿಗೆ ಗೊತ್ತಿಲ್ಲದಂತೆ ಆತನ ಕಣ್ಣಲ್ಲಿ ನೀರು ಜಿಂಕ್ತಾ ಇತ್ತು. ಆತನ ಒದ್ದೆಯಾದ ಕಣ್ಣುಗಳು ಪುನಃ ಒದ್ದೆಯಾದವು. 8ನೇ ಗೋಲ್ಡ್ ಮೆಡಲ್ ಅನ್ನ ಕೇವಲ ಗೆಲ್ಲೋದಿಲ್ಲ, ವರ್ಲ್ಡ್ ರೆಕಾರ್ಡ್ ಮಾಡಿ ಗೆಲ್ತಾನೆ. ಮತ್ತೊಂದು ವಿಷಯ ಅಂದ್ರೆ, ತಾನು ಗೆದ್ದ 8 ಚಿನ್ನದ ಪದಕಗಳಲ್ಲಿ 7 ವರ್ಲ್ಡ್ ರೆಕಾರ್ಡ್ಗಳನ್ನ ಆತ ನಿರ್ಮಿಸಿದ್ದ. ಇದು ಮೈಕಲ್ ಫೆಲ್ಪ್ಸ್ನ ಸಕ್ಸಸ್ ಸ್ಟೋರಿ. ಕತೆ ಇಲ್ಲಿಗೆ ಮುಗೀತು ಅಂತ ಅಂದುಕೊಂಡಿದ್ದೀರಾ? ಇದು ಆರಂಭ ಅಷ್ಟೇ. ಮುಂದೆ ಕ್ಲೈಮ್ಯಾಕ್ಸ್ ಇನ್ನೂ ಕೂಡ ಬಾಕಿ ಇದೆ. ಮುಂದಿನ ಕಥೆಯನ್ನ ತಪ್ಪದೆ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಮೈಕಲ್ ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೆ ಯಶಸ್ಸು ಆತನ ತಲೆಗತ್ತುತ್ತೆ. ಇಷ್ಟೆಲ್ಲ ಆಗುವಾಗ ಈತ ಜಗತ್ತಿನ 5ನೇ ಶ್ರೀಮಂತ ಆಟಗಾರನಾಗ್ತಾನೆ. ಅಷ್ಟರಲ್ಲೇ ಈತ ಮತ್ತೊಂದು ದಾರಿ ಹಿಡಿದಿದ್ದ. ಬೇರೆ ಬೇರೆ ಹುಚ್ಚು ಹೆಚ್ಚಾಗುತ್ತೆ. ಡ್ರಗ್ಸ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ, ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇ ವಿಚಾರದಲ್ಲಿ 2 ಬಾರಿ ಜೈಲಿಗೆ ಕೂಡ ಹೋಗ್ತಾನೆ. ಸ್ವಿಮ್ಮಿಂಗ್ ನಲ್ಲಿ ಭಾಗವಹಿಸದಂತೆ ತಾತ್ಕಾಲಿಕ ಬ್ಯಾನ್ ಕೂಡ ಆಗುತ್ತೆ. ಇಷ್ಟೆಲ್ಲ ಆಗುವಾಗ ಆತ ಕುಗ್ಗಿ ಹೋಗ್ತಾನೆ. ಜೈಲಿನಲ್ಲಿರ್ಬೇಕಾದ್ರೆ ಯಾಕೆ ಹೀಗಾಗಿದೆ ಅಂತ
ಬಿಕ್ಕಿ ಬಿಕ್ಕಿ ಅಳ್ತಾನೆ. ಅಷ್ಟೆಲ್ಲ ಸಾಧಿಸಿದವನು ಜೈಲಿನ ಕೋಣೆಯಲ್ಲಿ ಕಾಲ ಕಳೆಯುತ್ತಿರಬೇಕಾದರೆ ಆತನ ತಲೆಯಲ್ಲಿ ಏನೇನೋ ಓಡುತ್ತೆ. ನಾನು ಕೂಡ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನು ಕೂಡ ತಪ್ಪು ಮಾಡ್ತಾನೆ, ನನ್ನಿಂದಲೂ ತಪ್ಪಾಗಿದೆ, ಆದರೆ ಇನ್ನು ಮುಂದೆ ಆ ಥರ ಮಾಡೋದಿಲ್ಲ ಅಂತ ಅಚಲ ನಿರ್ಧಾರ ಮಾಡ್ತಾನೆ. ಜೈಲಿನಿಂದ ಹೊರಬಂದ ಮೇಲೆ ಜನ ಅಷ್ಟೆಲ್ಲ ಯಶಸ್ಸು ನೋಡಿದವನು ನೀನು, ಈಗ ಫೇಲ್ಯೂರ್ ಹೇಗೆ ಅನಿಸ್ತಿದೆ ಅಂತ ಕೇಳ್ತಾರೆ. ಏನನ್ಸುತ್ತೆ? ತಪ್ಪಾಗಿದೆ, ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಮುಂದೆ ಹೋಗ್ತಾನೆ. ಆಗಿದ್ದು ಆಗಿ ಹೋಗಿದೆ, ಇನ್ನು ಮುಂದೆದ್ದು ನನ್ನ ಪುನರ್ಜನ್ಮ, ಹೊಸ ಜೀವನ ಶುರು ಮಾಡ್ತೇನೆ ಅಂತ ಮೈಕಲ್ ಹೊಸ ಜೀವನವನ್ನ ಶುರು ಮಾಡ್ತಾನೆ. ಈ ಸಂದರ್ಭದಲ್ಲಿ ಯಾರು ಕೂಡ ಈತನಿಗೆ ಸಪೋರ್ಟ್ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಆತನ ಬೆನ್ನಿಗೆ ನಿಂತಿದ್ದು ಆತನ ತಾಯಿ ಹಾಗೂ ಕೋಚ್. ಸ್ನೇಹಿತರು, ನಿಮಗೆ ಗೊತ್ತಿರಲಿ, 2012ರಲ್ಲಿ ಒಲಿಂಪಿಕ್ಸ್ಗೆ ಮೈಕಲ್ ನಿವೃತ್ತಿ ಘೋಷಣೆ ಮಾಡಿದ್ದ. ಆದರೆ 2014ರಲ್ಲಿ ಕಮ್ ಬ್ಯಾಕ್ ಮಾಡ್ತೇನೆ ಅಂತ ಘೋಷಣೆ ಮಾಡ್ತಾನೆ. ಕೆಟ್ಟ ಬುದ್ಧಿಗಳನ್ನ ಬಿಡೋದಕ್ಕೆ ಪ್ರಯತ್ನ ಮಾಡ್ತಾನೆ. 2014ರ ಒಲಿಂಪಿಕ್ಸ್ನಲ್ಲಿ ಈತ ಗೆದ್ದಿದ್ದು ಬರೋಬ್ಬರಿ 5 ಗೋಲ್ಡ್ ಮೆಡಲ್. ಬೌನ್ಸ್ ಬ್ಯಾಕ್ ಅಂದ್ರೆ ಇದೆ ಅಲ್ವಾ? ತನ್ನನ್ನ ತೆಗಳಿದವರಿಗೆ, ತನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದವರಿಗೆ ಮೈಕಲ್ ಫೆಲ್ಪ್ಸ್ ಮತ್ತೊಮ್ಮೆ ಉತ್ತರ ಕೊಟ್ಟಿದ್ದ. ಸ್ನೇಹಿತರೆ, ಒಂದು ಲೆಕ್ಕ ಹೇಳ್ತೀವಿ ಕೇಳಿ. ಭಾರತ ಇಲ್ಲಿವರೆಗೆ 25 ಒಲಿಂಪಿಕ್ಸ್ನಲ್ಲಿ 58 ಗೇಮ್ಸ್ ಆಡಿ ಗೆದ್ದಿದ್ದು ಕೇವಲ 10 ಗೋಲ್ಡ್ ಮೆಡಲ್ ಮಾತ್ರ. ಆದರೆ ಈತ ಮಾತ್ರ ಒಬ್ಬನೇ 4 ಒಲಿಂಪಿಕ್ಸ್ನಲ್ಲಿ 23 ಚಿನ್ನದ ಪದಕ ಗೆದ್ದಿದ್ದ. ಮೈಕಲ್ ಫೆಲ್ಪ್ಸ್ನ ಸಕ್ಸಸ್ ಸೀಕ್ರೆಟ್ ಏನ್ ಗೊತ್ತಾ? ಅವನು ವರ್ಷದ 365 ದಿನವೂ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆಗೋದಿಲ್ಲ ಅನ್ನುವಂಥ ಶಬ್ದವೇ ಆತನ ಡಿಕ್ಷನರಿಯಲ್ಲಿ ಇರಲಿಲ್ಲ. ಈತನನ್ನ ನೋಡಿ ನಮ್ಮ ದೇಶದ ಯುವಕರು ಕಲಿಬೇಕಾಗಿದೆ. ಗುರಿಯೊಂದು ಸ್ಪಷ್ಟವಾದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದನ್ನ ಮೈಕಲ್ ಫೆಲ್ಪ್ಸ್ ಜಗತ್ತಿಗೆ ತೋರಿಸ್ಕೊಟ್ಟ. ಈತನ ಕತೆ ಎಲ್ರಿಗೂ ಸ್ಫೂರ್ತಿಯಾಗಲಿ. ಇವನ ಈ ಸಕ್ಸಸ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.